ನಾನು ಹೆಚ್ಚಿನವನಾಗಲು ಆಶೀರ್ವದಿಸಲ್ಪಟ್ಟಿದ್ದೇನೆ. ನಾನು ಯೆಶಾಯ 60:22 ಘೋಷಿಸುತ್ತೇನೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಇದೀಗ ದೇವರು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸಲು ತ್ವರಿತವಾಗಿ ಕೆಲಸ ಮಾಡುತ್ತಿದ್ದಾರೆ. ನಾನು ಕನಿಷ್ಠದಿಂದ ಹೆಚ್ಚಿನ ಆಶೀರ್ವಾದಕ್ಕೆ ಬೆಳೆಯುತ್ತಿದ್ದೇನೆ. ದೇವರು ವಾಗ್ದಾನವನ್ನು ಇದೀಗ ಪೂರೈಸಲು ಇಂದು ನನ್ನ ನಿಗದಿತ ಸಮಯವಾಗಿದೆ. ನಾನು ಅದನ್ನು ಯೇಸುವಿನ ಹೆಸರಿನಲ್ಲಿ ಘೋಷಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ. ಆಮೆನ್. ಸ್ತೋತ್ರದಿ ಹಾಡುವೆನ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ಆಶ್ವಾಸವಾದೆನಿ ಭಾರದ ഇരുಳಲ್ಲಿ ಬೆಳಕಾಗಿ ಬಂದೆನಿ. ಭಯದ ಸಮಯದಲ್ಲಿ ಆಶ್ವಾಸವಾದೆನಿ. ഇരുಳಲ್ಲಿ ಬೆಳಕಾಗಿ ಬಂದೆನಿ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು
ನೆನೆಸುವ ದೇವನೇ ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದಯ್ಯ. ತಲೆಮಾರು ತಲೆಮಾರಿಗೂ ನೆನೆಸುವ Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. God has been speaking to us through his word. I'm telling you, the word of God is going to be, it's alive and it is active. It is like a double-edged sword. ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. The word of God, we can transform every situation in our life because the word of God, it's like a double-edged sword. ದೇವರ ವಾಕ್ಯವು ನಮ್ಮ ಜೀವಿತದ ಎಲ್ಲಾ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡುವಂತದ್ದಾಗಿದೆ. ಅದು ಇಬ್ಬಾಯಿ ಕತ್ತಿಯೋಪಾದಿಯಲ್ಲಿರುವಂತದ್ದಾಗಿದೆ. We were speaking about the blood of Jesus Christ. ನಾವು ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ಮಾತನಾಡುತ್ತಿದ್ದೆವು. You are a child of God and God has redeemed us through the blood of Jesus Christ from all our unrighteousness. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ದೇವರು ನಮ್ಮೆಲ್ಲರ ಪಾಪಗಳನ್ನು ನಿವಾರಣೆ ಮಾಡಿ ನಾವು ನೀತಿವಂತನಾದ ದೇವರ ಮಕ್ಕಳಾಗಿದ್ದೇವೆ. You have been saved through the sacrifice of our Lord Jesus Christ on the cross of Calvary. Through his blood we have been purchased and redeemed from the hands of the Satan. ಕಲ್ವಾರಿಯ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ರಕ್ತವನ್ನು ಸುರಿಸಿದ್ದರ ಮೂಲಕವಾಗಿ ನಾವು ಸೈತಾನನ ಕೈಯಿಂದ ಆತನು ಬೆಲೆ ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. It's by his grace that we have been saved and been and by the sacrifice of our Lord Jesus Christ on the cross of Calvary, today you and I have been redeemed through the blood of Jesus Christ. ನಾವು ಕೃಪೆಯಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾದಂತ ಕಾರಣದಿಂದಲೂ ಇವತ್ತು ನಾನು ನೀವುಗಳು ವಿಮೋಚಿಸಲ್ಪಟ್ಟವರಾಗಿದ್ದೇವೆ. God so loved the world. God loved you and me, and because he loved us and because he cared for us, he made his one and only son to die for us because of our sins, and Jesus Christ took the place of our sin on the cross of Calvary, and he died and he shed his blood for us. ಯೇಸು ಕ್ರಿಸ್ತನು ನಮ್ಮ ಕುರಿತಾಗಿ ನಿಮ್ಮ ಕುರಿತಾಗಿ ಪ್ರೀತಿ ಉಳ್ಳವನು ಕಾಳಜಿ ಉಳ್ಳವನು ಆಗಿರುವಂತ ಕಾರಣದಿಂದಲೇ ನಮ್ಮ ಪಾಪಗಳನ್ನ ತನ್ನ ಮೇಲೆ ಒತ್ತುಕೊಂಡು ಕಲ್ವಾರಿಯ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ನಮಗಾಗಿ ಸುರಿಸಿ ತೀರಿಸಿದ್ದಾನೆ. Through his blood we are being presented before God as the children of God because we are cleansed by the blood of Jesus Christ. ಆತನ ರಕ್ತದ ಮೂಲಕವಾಗಿ ದೇವರ ಮುಂದೆ ಆತನಿಗೆ ಮಕ್ಕಳಾಗಿದ್ದೇವೆ ಎಂಬುದಾಗಿ ಸಮರ್ಪಣೆಯನ್ನು ಹೊಂದಿದವರಾಗಿದ್ದೇವೆ. And in the last two episodes we heard about the word of God, how we can be able to be cleansed through the blood of Jesus Christ. ಕಳೆದ ಎರಡು ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಹೇಗೆ ಶುದ್ಧೀಕರಣವನ್ನು ಹೊಂದಬಹುದು ಎಂಬುದಾಗಿ ಕೇಳಿಸಿಕೊಂಡಿದ್ದೇವೆ. The Bible says through the blood of Jesus Christ it has been made provision for all our unrighteousness to be cleansed in the presence of God. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿಯೇ ನಮ್ಮ ಎಲ್ಲ ಅಪರಾಧಗಳಿಂದ ನಮ್ಮನ್ನ ಪಾರು ಮಾಡಿ ನಮ್ಮನ್ನ ದೇವರ ಮುಂದೆ ಆತನ ರಕ್ತವು ತಂದು ನಿಲ್ಲಿಸಿದೆ. The blood of Jesus brings forgiveness in our life the moment we repent of our sins in our life. ನಮ್ಮ ಜೀವಿತದಲ್ಲಿ ನಾವು ಮಾಡಿದ ಪಾಪಗಳ ನಿಮಿತ್ತ ಮಾನಸಾಂತರವನ್ನು ಹೊಂದುವಾಗಲೇ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ದೇವರ ಬಳಿಗೆ ಸೆಳೆಯುವಂತದ್ದಾಗಿದೆ. The blood of Jesus gives access to become a child of God because once we are cleansed the wall of sin has been broken in our life. ಯೇಸು ಕ್ರಿಸ್ತನ ರಕ್ತವು ನಮಗೆ ಆತನ ಮಕ್ಕಳಾಗುವ ಅವಕಾಶವನ್ನು ಕೊಡ್ತದೆ. The blood of Jesus justifies and claims to be the child of God as the believer of Lord Jesus Christ. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ನೀತೀಕರಣವನ್ನ ಮಾಡಿ ನಾವು ಆತನ ಮಕ್ಕಳಾಗಿದ್ದೇವೆ ಎನ್ನುವಂತದನ್ನು ನಿರೂಪಿಸುತ್ತದೆ. The blood of Jesus sanctifies us from all our unrighteousness and
makes us as a child of God. ಯೇಸು ಕ್ರಿಸ್ತನ ರಕ್ತವು ನಮ್ಮ ಎಲ್ಲಾ ನೀತಿಗಳಿಂದ ನಮ್ಮನ್ನ ಪಾರು ಮಾಡಿ ನಮ್ಮನ್ನ ದೇವರ ಮಕ್ಕಳಾಗಿ ಮಾರ್ಪಡಿಸುತ್ತದೆ. The blood of Jesus defeats all our enemies in our lives. ಯೇಸು ಕ್ರಿಸ್ತನ ರಕ್ತವು ನಮ್ಮ ಜೀವಿತದಲ್ಲಿರುವಂತ ಎಲ್ಲ ಶತ್ರುಗಳನ್ನ ಸೋಲಿಸುವಂತದ್ದಾಗಿದೆ. Through the blood of Jesus, that we have the covenant through Lord Jesus Christ in our life. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಾವು ಒಡಂಬಡಿಕೆಯನ್ನು ಹೊಂದಿಕೊಳ್ಳುವ ಹಾಗೆ ಮಾಡಿದೆ. I want to tell you, people of God, that God's word says in Revelation chapter 12 verses 11, they triumphed over him, the Satan, by the blood of the Lamb and by the word of their testimony. ನನ್ನ ಪ್ರೀತಿಯ ದೇವ ಜನರೇ, ನಾನು ನಿಮಗೆ ಹೇಳ್ತೇನೆ, ಪ್ರಕಟಣೆಯ ಪುಸ್ತಕ 12ನೇ ಅಧ್ಯಾಯದ 11ನೆಯ ವಚನ ಹೀಗೆ ಹೇಳ್ತದೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಅವರು ಅವನನ್ನ ಜಯಿಸಿದರು ಎಂಬುದಾಗಿ ನೋಡುತ್ತೇವೆ. The problem what you go through in your life, the sickness what you go through in your life, the situation what you go through in your life, the defeat what you go through in your life, God wants you to triumph over all those situations through the blood of Jesus Christ. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುತ್ತಾ ಇರುವಂತ ರೋಗ ಯಾವುದೇ ಆಗಿರಬಹುದು, ಸನ್ನಿವೇಶಗಳು ಯಾವುದೇ ಆಗಿರಬಹುದು, ಸಮಸ್ಯೆಗಳು ಯಾವುದೇ ಆಗಿರಬಹುದು, ಅವುಗಳನ್ನ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನೀವು ತುಳಿದು ನಿಲ್ಲಬೇಕೆಂಬುದಾಗಿ ದೇವರು ನಮಗೆ ಆಶೀರ್ವಾದ ಮಾಡುತ್ತಾರೆ. The first thing is, through the blood of Jesus all our sins have been cleansed in our lives. ಮೊದಲನೆಯದಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಎಲ್ಲಾ ಪಾಪಗಳಿಂದ ನಾವು ತೊಳೆದು ಶುದ್ಧೀಕರಣವನ್ನು ಹೊಂದಿದ್ದೇವೆ. Second thing, through the blood of Jesus all our curses have been broken in our life. ಎರಡನೆಯದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಜೀವಿತದ ಮೇಲಿದ್ದಂತ ಎಲ್ಲ ಶಾಪಗಳು ಮುರಿಯಲ್ಪಟ್ಟಿವೆ. Many of us, we go through a situation where we see failure after failure and situation which is going against us in our lives. ಅನೇಕರಾದ ನಮ್ಮ ಜೀವಿತಗಳ ಮೇಲೆ ಸನ್ನಿವೇಶಗಳು ನಮಗೆದುರಾಗಿ ಹಾದು ಹೋಗುವುದನ್ನು ನೋಡುತ್ತಲೇ ಇದ್ದೇವೆ. The Bible speaks about generational curse where God curses mankind for third and fourth generations in our lives. ಸತ್ಯವೇದದಲ್ಲಿ ನೋಡುತ್ತೇವೆ, ದೇವರು 3-4 ತಲೆಮಾರುಗಳವರೆಗೆ ಶಾಪವನ್ನ ಉಂಟು ಮಾಡಿದನ್ನು ನೋಡುತ್ತೇವೆ. But the blood of Jesus Christ is the ultimate weapon to destroy every curse and to break every chain and to bring a complete freedom in our lives. ಯೇಸು ಕ್ರಿಸ್ತನ ರಕ್ತವು ತಾನೇ ಎಲ್ಲದಕ್ಕಿಂತಲೂ ಬಹು ಪ್ರಾಮುಖ್ಯವಾದದ್ದು, ಎಲ್ಲ ಸರಪಣಿಗಳನ್ನ ಮುರಿಯುವಂತದ್ದು, ಶಾಪಗಳನ್ನ ಇಲ್ಲದಂತೆ ಮಾಡುವಂತದ್ದು. Many of us, we go through failure after failure in our lives. ನಮ್ಮ ಜೀವಿತಗಳಲ್ಲಿ ಅನೇಕರಾದ ನಾವುಗಳು ಸೋಲುಗಳ ಮೇಲೆ ಸೋಲುಗಳನ್ನು ಅನುಭವಿಸುತ್ತಾ ಹೋಗುತ್ತೇವೆ. We go through failure after failure in our business, in our job, in our family, in everything, because God says that I have created you to see the blessings in our life, but today we go through such kind of failure. This is some kind of curse which comes in our lives. ದೇವರು ತಾನೇ ನಮ್ಮನ್ನ ನಿರ್ಮಿಸಿರುವಂತದ್ದು ಎಲ್ಲವನ್ನ ಸವಿಯುತ್ತಾ ಮುಂದೆ ಹೋಗಬೇಕೆಂಬುದಾಗಿ. ಆದರೆ ನಾವು ನೋಡುವುದಾದರೆ ಒಂದರ ಮೇಲೆ ಒಂದು ಸೋಲುಗಳನ್ನು ಅನುಭವಿಸುತ್ತಾ ಹೋಗುತ್ತಾ ಇದ್ದೇವೆ. How curse comes in our life? ಹೇಗೆ ನಮ್ಮ ಜೀವಿತಗಳಲ್ಲಿ ಶಾಪ ಬರ್ತದೆ? Curse comes when we sin against God. ದೇವರಿಗೆ ವಿರೋಧವಾಗಿ ಪಾಪ ಮಾಡುವಾಗ ಶಾಪ ನಮ್ಮ ಮೇಲೆ ಬರ್ತದೆ. When Adam and Eve disobeyed God's commandment, the Bible says the curse came upon their lives. ಆದಾಮ ಅವಳು ದೇವರು ಕೊಟ್ಟಂತ ನಿಯಮವನ್ನ ಮೀರಿದರು, ಶಾಪವು ಅವರ ಜೀವಿತದ ಮೇಲೆ ಬಂತು. Adam and Eve's disobedience brought curse upon the earth, toil, pain and death upon their lives. ಆದಾಮ ಅವಳ ಮೂಲಕವಾಗಿ ಭೂಮಿಗೆ ಶಾಪ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. Because of Adam and Eve, all the curse was passed on to human generations. ಆದಾಮನ ಮಾಡಿದ ಆ ಒಂದು ಶಾಪದ ಕಾರ್ಯವು ಮನುಷ್ಯನ ಸಂತತಿಯ ಮೇಲೆ ಏರಾಳವಾಯಿತು. Curse, sin, sickness and all kind of situation came through Adam because of one sin of Adam in his life. ಶಾಪವು, ಅದೇ ಪ್ರಕಾರವಾಗಿ ಪಾಪವು, ಮರಣವು ಅನೇಕ ವಿಧವಾಗಿ ಮನುಷ್ಯರ ಮೇಲೆ ಎರಗಿ ಬಂದವು. But abundance life came through Lord Jesus Christ. ಆದರೆ ಸಮೃದ್ಧಿಯ ಜೀವನವು ಯೇಸು ಕ್ರಿಸ್ತನ ಮೂಲಕವಾಗಿ ಬಂದಿದೆ. The Bible says Christ became
a curse for us in our lives. ಸತ್ಯವೇದ ಹೇಳ್ತದೆ ಕ್ರಿಸ್ತನು ನಮಗಾಗಿ ಶಾಪವಾದನು ಎಂಬುದಾಗಿ. Why? Because he died for us and he took upon all our curse upon him and he paid the price for all our curse. ಯಾಕೆಂಬುದಾಗಿ ನೋಡುವಾಗ ಆತನು ನಮ್ಮ ಎಲ್ಲ ಶಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ಆತನು ನಮಗಾಗಿ ಶಾಪವಾದನು ಎಂಬುದಾಗಿ ನೋಡುತ್ತೇವೆ. Christ redeemed us from the curse of the law by becoming a curse for us on the cross of Calvary. ಯೇಸು ಕ್ರಿಸ್ತನು ತಾನೇ ಕಲ್ವಾರಿಯ ಶಿಲುಬೆಯ ಮೇಲೆ ಬಲಿಯಾಗುವುದರ ಮೂಲಕವಾಗಿ ನಮ್ಮ ಮೇಲೆ ಇದ್ದಂತಹ ಶಾಪದ ನಿಯಮವನ್ನ ಆತನು ತೆಗೆದು ತನ್ನ ಮೇಲೆ ಹಾಕಿಕೊಂಡಿದ್ದಾನೆ. On the cross, Jesus bore our punishment. He didn't just carry our sins. He became a curse for us in order to set us free from all our curse in our life. ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ಬರೀ ನಮ್ಮ ಶಾಪಗಳನ್ನ ಹೊತ್ತುಕೊಂಡನು ಎಂಬುದಾಗಿ ಅಲ್ಲ, ನಮ್ಮನ್ನ ಶಾಪಹೀನರಾಗಿ ಸ್ವತಂತ್ರರಾಗಿರುವುದಕ್ಕಾಗಿ ಅದನ್ನ ಮಾಡಿ ಹೊತ್ತುಕೊಂಡನು ಎಂಬುದಾಗಿ ನೋಡುತ್ತೇವೆ. The blood of Jesus speaks about better things and better future for us in our lives. ಯೇಸು ಕ್ರಿಸ್ತನ ರಕ್ತವು ಉತ್ತಮವಾದ ಜೀವನ, ಉತ್ತಮವಾದ ಭವಿಷ್ಯಕ್ಕಾಗಿ ನಮಗಾಗಿ ಮಾತನಾಡುತ್ತದೆ. Hebrews chapter 12 verse 24 says, to Jesus, the mediator of new covenant, to the sprinkled blood that speaks a better word than the blood of Abel. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿ ಹೇಳ್ತದೆ. Abel was the son of Adam and Eve. The Bible says that Abel's blood cried out for justice because his brother Cain killed him. But the Bible says that Jesus' blood cries out for mercy, grace and freedom. ನೋಡುತ್ತೇವೆ, ಆದಾಮನ ಮಗನಾದಂತಹ ಹೇಬೇಲನ ರಕ್ತವು ನ್ಯಾಯಕ್ಕಾಗಿ ಕೂಗುವಾಗ ಯೇಸು ಕ್ರಿಸ್ತನ ರಕ್ತವು ಕೃಪೆಗೂ ಸ್ವಾತಂತ್ರ್ಯತೆಗೂ ಕೂಗುವಂತದ್ದಾಗಿದೆ. Today I want to tell you, people of God, ಇವತ್ತು ನಾನು ಹೇಳುತ್ತೇನೆ ಪ್ರಿಯ ದೇವ ಜನರೇ, the blood of Jesus will release you from every bondage of curse, because the blood of Jesus cries out for mercy, grace and freedom for every mankind on this earth. ಯೇಸು ಕ್ರಿಸ್ತನ ರಕ್ತವು ಕೃಪೆಯನ್ನ ನಮ್ಮ ಮೇಲೆ ಕೊಡುವುದಕ್ಕಾಗಿಯೂ ಕರುಣೆಯನ್ನ ನಮ್ಮ ಮೇಲೆ ಸುರಿಸುವುದಕ್ಕೋಸ್ಕರವಾಗಿಯೂ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಕೂಗುವಂತದ್ದಾಗಿದೆ. The blood of Jesus cleanses and protects us from all our unrighteousness, from all dangers in our lives. ನಮ್ಮ ಜೀವಿತದ ಎಲ್ಲ ಅಪಾಯಗಳಿಂದಲೂ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ಸಂರಕ್ಷಿಸಿ ಪಾರು ಮಾಡಿ ಕಾಯುತ್ತದೆ. The book of Revelation says in 12th chapter 11th verse, they overcame him by the blood of the lamb and by the word of the testimony. Here ಪ್ರಕಟಣೆಯ ಪುಸ್ತಕ 12ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು ಎಂಬುದಾಗಿ ನೋಡುತ್ತೇವೆ. The devil has no power over believer who knows the authority in Jesus' blood. We don't need to rituals or fear, but we have the blood of the lamb in our lives. ಯೇಸು ಕ್ರಿಸ್ತನ ರಕ್ತದ ಅಧಿಕಾರವನ್ನ ಅರಿತಂತ ವಿಶ್ವಾಸಿಗಳ ಜೀವಿತದ ಮೇಲೆ ಶತ್ರುವಾದ ಸೈತಾನನಿಗೆ ಅಧಿಕಾರವಿಲ್ಲ. The blood of Jesus reverse every generational curse will be removed, because the price what Jesus paid, he took all our curse on the cross of Calvary by he dying for us and shedding his blood for us on the cross of Calvary. ಕಲ್ವಾರಿಯ ಶಿಲುಬೆಯ ಮೇಲೆ ನನಗಾಗಿ ನಮಗಾಗಿ ಆತನು ಎಲ್ಲವನ್ನ ಒತ್ತುಕೊಂಡವನಾಗಿ ಒತ್ತು ತೀರಿಸಿದವನಾಗಿ ಸತ್ತದರ ನಿಮಿತ್ತವಾಗಿ ತಲೆಮಾರುಗಳ ಶಾಪಗಳು ನಮ್ಮ ಮೇಲೆ ಯಾವ ಕಾರ್ಯವನ್ನ ಮಾಡುವುದಿಲ್ಲ. Today many of us, we open the door for the devil and make curse to come upon our lives. ಅನೇಕರಾದ ನಾವುಗಳು ನಮ್ಮ ಜೀವಿತದಲ್ಲಿ ಶತ್ರುವಾದ ಸೈತಾನನಿಗೆ ಬಾಗಿಲನ್ನು ತೆರೆದುಕೊಟ್ಟವರಾಗಿ ಶಾಪವನ್ನು ನಮ್ಮ ಮೇಲೆ ಬರಮಾಡಿಕೊಂಡವರಾಗಿದ್ದೇವೆ. Why we see failure after failure? Because we have opened a door for the Satan in our lives. ಸೋಲುಗಳ ಮೇಲೆ ಸೋಲುಗಳನ್ನು ನಾವು ಯಾತಕ್ಕಾಗಿ ಕಾಣುತ್ತಾ ಇದ್ದೇವೆ ಅನ್ನುವುದಾದರೆ ನಾವು ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಬಾಗಿಲನ್ನು ತೆರೆದುಕೊಟ್ಟಿದ್ದೇವೆ. Why we see a generational curse coming from third and fourth generation? Because somewhere down the line somebody would have sinned against us
against our life, in our life. That's why the curse has been passed on to us. 3-4 ತಲೆಮಾರುಗಳಾದರೂ ಈಗಲೂ ಯಾಕೆ ಶಾಪವು ನಮ್ಮನ್ನ ಹಿಂದಟ್ಟುತ್ತಾ ಇದೆ ಎಂಬುದಾಗಿ ನೋಡುವುದಾದರೆ, ಹಿಂದೆ ಯಾರಾದರೂ ಶಾಪಕ್ಕೋಸ್ಕರವಾಗಿ ಸೈತಾನನಿಗೆ ಬಾಗಿಲನ್ನು ತೆರೆದು ಕೊಟ್ಟವರಿರುತ್ತಾರೆ. If a father is a drunkard, even the children sometimes become a drunkards. ತಂದೆಯಾದವನು ಕುಡುಕನಾದರೆ ಕೆಲವು ದಿನಗಳಾದ ನಂತರ ಮಕ್ಕಳು ಕುಡುಕರಾಗುತ್ತಾರೆ. If a father has a broken marriage, even the son will also go through a broken marriage in their lives. ತಂದೆಯಾದವನು ವಿವಾಹದ ಸಂಬಂಧದಲ್ಲಿ ವಿವಾಹ ಸಂಬಂಧವನ್ನು ಮುರಿಯಲ್ಪಟ್ಟವನಾಗಿರುವುದಾದರೆ ಮಗನ ಜೀವಿತದಲ್ಲಿಯೂ ವಿವಾಹ ಸಂಬಂಧವು ಮುರಿಯಲ್ಪಟ್ಟದಾಗಿರುತ್ತದೆ. If a parents go through sickness, even the children go through the sickness in their life. ತಂದೆ ತಾಯಿಗಳು ಯಾವುದಾದರೂ ರೋಗದ ಮಧ್ಯದಲ್ಲಿ ಹಾದು ಹೋಗುವಾಗ ಸ್ವಲ್ಪ ದಿನಗಳ ನಂತರ ಮಕ್ಕಳು ಅದೇ ರೋಗದಲ್ಲಿ ಹಾದು ಹೋಗುತ್ತಾರೆ. This is because of the generational curse which happens, which allows them to go through such situation from third and fourth generation in their life. ಯಾಕೆಂಬುದಾಗಿ ನೋಡುವುದಾದರೆ 3-4 ತಲೆಮಾರುಗಳ ಶಾಪವು ಮುಂದುವರೆದುಕೊಂಡು ಹೋಗುವಂತದ್ದು ಕಾರಣವಾಗಿದೆ. When I was young in this life, I used to enjoy my life into an open door for Satan in my life. ನಾನು ಯೌವನಸ್ಥನಾಗಿದ್ದಾಗ ಶತ್ರುವಾದ ಸೈತಾನನಿಗೆ ಬಾಗಿಲನ್ನು ತೆರೆದುಕೊಟ್ಟವನಾಗಿ ನನ್ನ ಯೌವನದ ಜೀವಿತವನ್ನು ಆನಂದಿಸುತ್ತಿದ್ದೆ. But a situation came, I gave my life to Jesus. ಆದರೆ ಸನ್ನಿವೇಶ ಬಂತು, ನಾನು ನನ್ನ ಜೀವಿತವನ್ನು ಯೇಸುವಿಗೆ ಸಮರ್ಪಣೆ ಮಾಡಿದೆ. But what all the door what I opened in my life, it was passed on to my son, because my son also started doing whatever I was doing in my life. ನಾನು ನನ್ನ ಜೀವಿತದಲ್ಲಿ ಏನನ್ನೆಲ್ಲ ಮಾಡುತ್ತಾ ಇದ್ದೇನೋ ಅದು ನನ್ನ ಮಗನ ಮೇಲೆಯೂ ಹಸ್ತಾಂತರವಾಯಿತು. ಅದನ್ನು ನನ್ನ ಮಗನು ಮಾಡಲಿಕ್ಕೆ ಪ್ರಾರಂಭಿಸಿದ. But when I repented and asked forgiveness from God, and I shut the door for the devil, and because I knew that Jesus had taken that every curse of mine upon his life, I am telling you, God changed my son's life. ಮನವರಿಕೆಯನ್ನ ಮಾಡಿಕೊಂಡವನಾಗಿ ನಾನೊಂದು ದಿನ ಪ್ರಾರ್ಥನೆ ಮಾಡಿದೆ, ದೇವರು ಯೇಸು ಕ್ರಿಸ್ತನು ತಾನೇ ನನ್ನ ಎಲ್ಲ ಶಾಪಗಳನ್ನ ತಾನು ಒತ್ತು ತೀರಿಸಿದ್ದಾನೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿದಾಗ ನನ್ನ ಮಗನ ಜೀವಿತ ಬದಲಾವಣೆ ಆಯಿತು. No curse can be a stronghold in your life, because every curse has been taken by Jesus on the cross of Calvary. ಯಾವ ಶಾಪವು ನಿನ್ನ ಜೀವಿತದಲ್ಲಿ ಬಂಧನವಾಗಿ ಮಾರ್ಪಾಟಾಗಲಾರದು, ಯಾಕಂದರೆ ಯೇಸು ಕ್ರಿಸ್ತನು ಎಲ್ಲ ಶಾಪಗಳನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಒತ್ತು ತೀರಿಸಿದ್ದಾನೆ. Jesus wants to release you from all your curse. When you have the blood of Jesus, I am telling you, through the blood of Jesus, all your curses can be removed in your life. ಯೇಸು ಕ್ರಿಸ್ತನು ನಿಮ್ಮನ್ನ ಎಲ್ಲಾ ನಿಮ್ಮ ಪಾಪಗಳಿಂದ ಶಾಪಗಳಿಂದ ಬಿಡುಗಡೆ ಮಾಡಬೇಕೆಂಬುದಾಗಿದ್ದಾನೆ. ಆ ರಕ್ತವನ್ನು ನೀವು ಹೊಂದಿಕೊಳ್ಳುವಾಗ ಇವುಗಳಿಂದ ನೀವು ಪರಿಪೂರ್ಣವಾದ ಬಿಡುಗಡೆಯನ್ನು ಕಾಣಬಹುದು. What kind of curses are you going through in your life? ಯಾವ ವಿಧವಾದ ಶಾಪಗಳ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ? Are you going through failure in your job? ನಿನ್ನ ಕೆಲಸಗಳಲ್ಲಿ ನೀನು ಸೋಲನ್ನು ಅನುಭವಿಸ್ತಾ ಇದೀಯಾ? Are you going through sickness in your life? ನಿನ್ನ ಜೀವಿತದಲ್ಲಿ ರೋಗಗಳಲ್ಲಿ ಹಾದು ಹೋಗ್ತಾ ಇದೀಯಾ? Are you going through a broken marriage in your life? ನಿನ್ನ ವಿವಾಹ ಸಂಬಂಧವು ಮುರಿಯಲ್ಪಟ್ಟದಾಗಿದೆಯಾ? Check your life and say, ask forgiveness from God, and shut the door for the Satan in your life, and ask forgiveness and believe that Jesus has taken all your curse upon his life, and today you are redeemed by the sacrifice of Lord Jesus Christ on the cross of Calvary. ಈ ದಿನದಲ್ಲಿ ನಿನ್ನ ಜೀವಿತವನ್ನ ಪರಿಶೀಲನೆ ಮಾಡಿ ನೋಡಿಕೋ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಕಲ್ವಾರಿಯ ಶಿಲುಬೆಯ ಮೇಲೆ ತನ್ನನ್ನ ಸಮರ್ಪಣೆ ಮಾಡಿಕೊಂಡು ರಕ್ತವನ್ನು ಸುರಿಸಿದರ ನಿಮಿತ್ತವಾಗಿ ಆತನು ನಿನ್ನನ್ನ ಕೊಂಡುಕೊಂಡು ನೂತನ ಪಡಿಸಿದ್ದಾನೆ. Today Jesus wants to release you from every bondage of curse what you are going through in your life. ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗ್ತಾ ಇರುವಂತ ಎಲ್ಲಾ ಶಾಪಗಳಿಂದ ನಿನ್ನನ್ನು ಬಿಡುಗಡೆ ಮಾಡಬೇಕೆಂಬುದಾಗಿ The blood of Jesus will release you from every bondage of curse in your life. ಯೇಸು ಕ್ರಿಸ್ತನ ರಕ್ತವು ಎಲ್ಲಾ ವಿಧವಾದಂತಹ ಶಾಪದ ಬಂಧನದಿಂದ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿದೆ. The failures, the sickness, the problems what you go through, it's because of your generational curse in your life. ಸೋಲುಗಳು, ರೋಗಗಳು, ಇವುಗಳ ಮಧ್ಯದಲ್ಲಿ ನೀನು ಹಾದು ಹೋಗ್ತಾ ಇರೋದು ಕಾರಣ ಅದು ತಲೆಮಾರುಗಳ ಶಾಪದ ನಿಮಿತ್ತವೇ. Nobody can release you, but only the blood of Jesus will release you from all your curses in your life. ಬೇರೆ ಯಾರು ನಿನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ ನಿನ್ನನ್ನು ಆ ಶಾಪದ ಬಂಧನದಿಂದ ಹೊರತರಬಹುದು.
ಮಾಡುವುದಾಗಿದೆ. God is able to release you from every bondages because of Jesus Christ. I am telling you, when you have your faith, when you put your faith on Jesus and ask forgiveness for your sins, and the curse in your life will be removed, and you will become a child of God. ನೀವು ನಿಮ್ಮ ಜೀವಿತಗಳಲ್ಲಿ ದೇವರ ಮುಂದೆ ಬಂದು ನಿಮ್ಮ ಪಾಪಗಳನ್ನ ಒಪ್ಪಿಕೊಂಡು ಕ್ಷಮಿಸು ಎಂಬುದಾಗಿ ಕೇಳುವುದಾದರೆ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನ ಅವುಗಳಿಂದ ಹೊರತರುವವನಾಗಿರ್ತಾನೆ. Today I want to tell you, turn your life to Jesus and repent and confess all your sins and ask forgiveness. I'm telling you, your burdens and your curses will be removed out of your lives. ನೀವು ಆತನ ಮುಂದೆ ಬಂದು ಕೇಳಿಕೊಳ್ಳ್ರಿ, ಆತನು ನಿಮ್ಮ ಜೀವಿತದ ಎಲ್ಲ ಶಾಪಗಳನ್ನು ನಿಮ್ಮಿಂದ ತೆಗೆದು ಹಾಕುವವನಾಗಿದ್ದಾನೆ. Are you willing to turn your life to Jesus? ನೀವು ನಿಮ್ಮ ಜೀವಿತವನ್ನ ಯೇಸುವಿನ ಕಡೆಗೆ ತಿರುಗಿಸಲಿಕ್ಕೆ ಮನಸ್ಸು ಮಾಡುತ್ತೀರೋ? There is only one person who can release you from all your curse. It is Jesus Christ. ನಿಮ್ಮ ಜೀವಿತದ ಎಲ್ಲಾ ಶಾಪಗಳಿಂದ ನಿಮ್ಮನ್ನ ಬಿಡುಗಡೆ ಮಾಡುವಂತ ಒಂದೇ ಒಂದು ವ್ಯಕ್ತಿತ್ವ ಇದೆ, ಅದು ಯೇಸು ಕ್ರಿಸ್ತನು ಮಾತ್ರವೇ. Because he has paid the price for you and me on the cross of Calvary, and he has taken all our curse on him. ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಕಲ್ವಾರಿಯಲ್ಲಿ ಆತನು ತಾನೇ ಬೆಲೆಯನ್ನ ಕಟ್ಟಿದ ಕರ್ತನಾಗಿದ್ದಾನೆ, ಅದು ಯೇಸುವೇ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Jesus, forgive me, Lord, for all my sins, O God. ಯೇಸುವೇ, ನನ್ನ ಎಲ್ಲಾ ಪಾಪಗಳ ನಿಮಿತ್ತ ನನ್ನನ್ನು ಕ್ಷಮಿಸು ಕರ್ತನೆ. I heard the word of Father that you have taken all our curse on the cross of Calvary. ನಾವು ಈಗ ತಾನೇ ವಾಕ್ಯವನ್ನು ಕೇಳಿಸಿಕೊಂಡೆವು, ನೀನು ನಮ್ಮ ಎಲ್ಲಾ ಶಾಪಗಳನ್ನ ಕಲ್ವಾರಿಯ ಶಿಲುಬೆಯಲ್ಲಿ ಹೊತ್ತುಕೊಂಡೆ You ಎಂಬುದಾಗಿ. have paid the price for my curse, O God. ನನ್ನ ಶಾಪಗಳ ಬೆಲೆಯನ್ನ ನೀನು ಕಟ್ಟಿದ್ದೆ ಎಂಬುದಾಗಿ ನಾವು ಕೇಳಿಸಿಕೊಂಡಿದ್ದೇವೆ. If we have opened the door for the Satan down the lane from third and fourth generation, I take authority and I shut that door in Jesus' name. 3-4 ತಲೆಮಾರುಗಳಿಂದ ನಮ್ಮನ್ನ ಹಿಂಬಾಲಿಸ್ತಾ ಇರುವಂತ ಶಾಪಗಳು ಯಾವುದೇ ಇದ್ದರೂ ಯೇಸುವಿನ ನಾಮದಲ್ಲಿ ಅಧಿಕಾರವನ್ನು ತೆಗೆದುಕೊಂಡು ಆ ಶಾಪಗಳ ಬಾಗಿಲನ್ನು ನಾನು ಮುಚ್ತಾ ಇದ್ದೇನೆ. Release me from every curse, O God, because you have paid the price for my curse. ನನ್ನ ಎಲ್ಲಾ ಶಾಪಗಳಿಂದ ನನ್ನನ್ನು ಬಿಡುಗಡೆ ಮಾಡು, ಕಾರಣ ನನ್ನ ಎಲ್ಲಾ ಶಾಪಗಳ ಬೆಲೆಯನ್ನು ನೀನು ಕಟ್ಟಿ ತೀರಿಸಿದೀಯ. Come into my life, Jesus. ಯೇಸುವೇ, ನನ್ನ ಜೀವಿತದ ಒಳಗಡೆ ಬಾ. I believe that you are the Son of the living God, died for me, buried for me. On the third day, God has raised you again and you are alive in our midst. ನಾನು ನಿನ್ನನ್ನು ಜೀವಿಸುವ ದೇವ ಕುಮಾರನು ಎಂಬುದಾಗಿ ನಂಬುತ್ತೇವೆ. ನೀವು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರವಾಗಿ ಜಡಿಯಲ್ಪಟ್ಟಿರಿ, ಮರಣವನ್ನು ಹೊಂದಿದಿರಿ, ಸಮಾಧಿ ಮಾಡಲ್ಪಟ್ಟು 3ನೆಯ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದು ಇಂದು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾ ಇದೆ ಎಂಬುದಾಗಿ ನಂಬುತ್ತೇವೆ. You are my God, Father. ದೇವರೇ, ನೀನೇ ನನ್ನ ಕರ್ತನು. I am your child, O Lord. ನಾನು ನಿನ್ನ ಮಗುವಾಗಿದ್ದೇನೆ And I ಕರ್ತನೇ. will follow you all the days of my life. Thank you, Lord, for releasing from all my curse in my life. ನನ್ನ ಎಲ್ಲಾ ಶಾಪಗಳಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ವಂದಿಸುತ್ತಾ ನನ್ನ ಜೀವಿತ ಕಾಲವೆಲ್ಲ ನಿನ್ನ ಹಿಂಬಾಲಿಸುತ್ತೇನೆ. We give you glory, we give you honor in Jesus' name. ನಿನಗೆ ಮಹಿಮೆಯನ್ನ, ನಿನಗೆ ಘನತೆಯನ್ನ ಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. Amen. ಆಮೆನ್. All your curses have been removed. I am telling you, get ready, for the Lord's hand will be upon your life and you will see a victory in your life for the glory of God. ನಿಮ್ಮ ಶಾಪಗಳ ಎಲ್ಲವನ್ನ ಆತನು ನಿಮ್ಮಿಂದ ತೆಗೆದು ಪಾರು ಮಾಡಿದಾನೆ. ಸಿದ್ಧರಾಗಿರಿ, ಒಂದು ಜಯೋತ್ಸವದ ಕಾರ್ಯಗಳನ್ನು ಕಾಣುವುದಕ್ಕೋಸ್ಕರವಾಗಿ. God bless you all. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen. ಆಮೆನ್.